ಹಾಯ್ ಎಲ್ಲರಿಗೂ ನಮಸ್ಕಾರ. ಭಾಳ ದಿವಸದಿಂದ ವೀಡಿಯೋ ಮಾಡಿರಲಿಲ್ಲ ಕಾರಣಾಂತರಗಳಿಂದ. ಅದಕ್ಕೆ ಇವತ್ತು ವೀಡಿಯೋ ಮಾಡ್ಕೊಂಡು ಸೀದಾ ಹೊರಟಿದ್ದೆ ಧಾರವಾಡಕ್ಕೆ. ಈಗ ಏನು ಬೇಕಾದ್ರೆ ಕಾಯ್ಬೋದು, ಈ ಟ್ರೈನ್ ಕಾಯೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗುತ್ತೆ. ಈ ಟ್ರೈನ್ ಕಾದು ಕಾದು ಎಷ್ಟು ಅರ್ಧ ಗಂಟೆ 1 ಗಂಟೆ ಲೇಟಾಗಿ ಬಂತು. ಅದಕ್ಕೆ ಅದಾದಮೇಲೆ ಸೀದಾ ಬಂತು ಅಂತ ಕುತ್ಕೊಂಡು ದಾವಣಗೆರೆ ತನಕ ರಶ್ ಇತ್ತು. ದಾವಣಗೆರೆ ಆದಮೇಲೆ ಸೀಟ್ ಸಿಕ್ತು, ಯಾರೋ ಹೇಳಿದ್ರು ಅಂತ. ಹೋಗ್ಬೇಕಾದ್ರೆ ಮಾತ್ರ ಸಖತ್ ವೆದರ್ ಇತ್ತು. ಭಾಳ ದಿವಸ ಆಗಿತ್ತು ಟ್ರೈನಲ್ಲಿ ಹೋಗ್ದಲೆ. ಅದಾದಮೇಲೆ ಹುಬ್ಳಿ ಬಂತು. ಹುಬ್ಳಿಯಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅದನ್ನೆಲ್ಲ ನೋಡ್ಕೊಂಡು ಸೀದಾ ಹೊರಟಿದ್ದೆ ಧಾರವಾಡ ಬಂತು ಅಂತ. ಈ ಅಣ್ಣ ಮಾತ್ರ ಸಖತ್ ಮಾರ್ಕೆಟಿಂಗ್ ಮಾಡ್ತಿದ್ದ ಅಲ್ಲಿ ನಿಂತ್ಕೊಂಡು. ಅದಾದಮೇಲೆ ನಮ್ಮ ಅತ್ತೆ ಒಂದು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ತರಕಾರಿ ತಂದು, ಅದಾದಮೇಲೆ ನನಗೋಸ್ಕರ ಇಷ್ಟಕ್ಕೊಂದೆಲ್ಲ ಟಿ ವಿ ಹಾಕಿದ್ರು ಅಂತ ನಾನು ಅಂದ್ಕೊಂಡೆ, ಆದರೆ ನನಗಲ್ಲ. ಅದಾದಮೇಲೆ ಸೀದಾ ಹೋಗಿದ್ದೆ ಹೋಟ್ಲಿಗೆ. ಹೋಟ್ಲಲ್ಲಿ ಇದೇನೋ ಚಿಕನ್ ಬಾರ್ಬಿಕ್ಯೂ ಅಂತೆ ತಿಂದು ಸೈಕಾಗಿತ್ತು. ಭಾಳ ದಿನ ಆಗಿತ್ತು ತಿಂದು. ಇಲ್ಲಿ ಬಂದು ಧಾರವಾಡದಲ್ಲಿ ಫೇಮಸ್ ಅಂತ ಹೋಟ್ಲು. ಅದಾದಮೇಲೆ ಇಲ್ಲಿ ಬಂದು ನಮ್ಮ ಹುಲಿಗಳು ಮಾತಾಡಿಸ್ಕೊಂಡು ಬಂದ ತಕ್ಷಣ ನಾನು ಚಿಕನ್ ತಿಂದಿದ್ದೀನಿ ಅಂತ ಹತ್ರಕ್ಕೆ ಬಂದು ಕೈ ಮೂಸಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಿದ್ವು, ಬಾಲ ಆಡಿಸ್ಕೊಂಡು. ನನಗೆ ಕಚ್ಚುತ್ತೆ ಅಂತ ಭಯ ಭಾಳ ದಿನ. ನಾನು ಬೇರೆ ನಾಯಿ ಮಾತಾಡಿಸಿ ಮುಟ್ಟಿ ಅಭ್ಯಾಸ ಇಲ್ಲ. ಮೇಲಾರಿದ ತಕ್ಷಣ ಎಲ್ಲ ಗಾಬರಿ ಆಗಿತ್ತು. ನೋಡಿರಿ ಎಷ್ಟು ಚೆನ್ನಾಗಿ ಇದು ಮಾಡ್ತೈತಿ, ಮುದ್ದಾಡ್ತೈತಿ. ಏನೂ ಇಲ್ಲ, ಚಿಕನ್ ತಿಂದು ಬಂದಿನಲ್ಲ ಅದಕ್ಕೆ ಹಂಗೆ ನೆಗ್ತೈತೆ ಅಷ್ಟೇ.